ಶ್ರೀ ಗುರು ದಕ್ಷಿಣಮೂರ್ತಿ ದೇವಾಲಯದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ವಿಶೇಷ ಪೂಜೆ. ಸುದ್ದಿಯ ವಿವರ. ಕೋಲಾರ ನಗರದ ಹೊರವಲಯದ ಕೋಲಾರಮ್ಮ ಕೆರೆ ಕಟ್ಟೆ ಮೇಲೆ ಇರುವ ಗುರು ದಕ್ಷಿಣಮೂರ್ತಿ ದೇವಾಲಯದಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಬುಧವಾರ 21ನೇ ತಾರೀಕಿನಂದು ಬೆಳಗಿನ ಜಾವ 3 ಗಂಟೆಯಿಂದ ವಿಶೇಷ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಹೂವಿನ ಅಲಂಕಾರ, ಬೆಳಿಗ್ಗೆ 9 ಗಂಟೆಗೆ ಮಹಾಗಣಪತಿ ಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಈ ಎಲ್ಲ ಪೂಜಾ ಕೈಂಕರ್ಯಗಳ ನೇತೃತ್ವವನ್ನು ದೇವಸ್ಥಾನದ ಅರ್ಚಕರಾದ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಜಿಲ್ಲಾ ಆಗಮಿಕರ ಸಂಘದ ಜಿಲ್ಲಾಧ್ಯಕ್ಷರಾದ ಸಿ ಸೋಮಶೇಖರ್ ದೀಕ್ಷಿತ್ ಅವರ ಮಗ ಕಾರ್ತಿಕ್ ದೀಕ್ಷಿತ್ ರವರು ನೆರವೇರಿಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿಯ ದೇವಸ್ಥಾನದ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ವರದಿ ಪರ್ವೀಸ್ ಅಹಮದ್. ईश्वराय शिवप्रियाय रुद्राय कावालिकाय महागणपति परशुराम स्वामी दक्षिणा मूर्ति देवता नमः. दशांकुलं दोपमाग्रामयागताय श्री दक्षिणा मूर्ति देवता नमः. दोपमाग्रामयागे दोपंतभिता गुरवे सर्वलोकानां विजय भवरोगिणां विजय सर्वज्ञानां श्री दक्षिणा मूर्तये नमः. दोपमाग्रामयागे दोपंतभिता शक्ति बलोर नैवेद्यं समर्पयां तद्रीफलां ताम्बूलं समर्पयां सुगन्धान् पुष्पाणि समर्पयां. श्री महागणपति देवताभ्यो नमः. भद्र गुरुवे सर्वलोकानां विजये भवरोगिणां विजये सर्वविद्यानां श्री दक्षिणा मूर्तये नमः. श्री महागणपति परशुराम स्वामी देवताभ्यो नमः. ಶ್ರೀ ಗುರುಭ್ಯೋ ನಮಃ. ಇಂದು ಗುರುಪೌರ್ಣಿಮೆ ಪ್ರಯುಕ್ತ ಕೋಲಾರ ನಗರದ ಅಮ್ಮಾನಿ ಕೆರೆ ಕಟ್ಟೆ ಮೇಲಿರುವ ಶ್ರೀ ಮಹಾಗಣಪತಿ ಪರಶುರಾಮ ಗುರು ದಕ್ಷಿಣಾಮೂರ್ತಿ ದೇವಾಲಯದಲ್ಲಿ ಗುರುಪೌರ್ಣಿಮೆ ಪ್ರಯುಕ್ತ ಶ್ರೀ ಗುರು ದಕ್ಷಿಣಾಮೂರ್ತಿಯವರಿಗೆ ಬೆಳಗ್ಗೆ ಸ್ವಾಮಿಗೆ ಗಣಪತಿ ಪೂಜೆಯಿಂದ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ,
ರುದ್ರಾಭಿಷೇಕ, ಸ್ವಾಮಿಗೆ ವಿಶೇಷವಾದಂಥ ಹೂವಿನ ಅಲಂಕಾರ. ಈ ಸ್ವಾಮಿಗೆ ಗುರುಪೌರ್ಣಿಮೆ ಪ್ರಯುಕ್ತ ನವಧಾನ್ಯ ಅಲಂಕಾರ ಮಾಡಲಾಗಿದೆ. ನವಧಾನ್ಯ ಅಂತಂದರೆ ನವಧಾನ್ಯದಲ್ಲಿ ಅಧಿದೇವತೆ ಗುರು. ಆದ್ದರಿಂದ ಸ್ವಾಮಿಗೆ ಇಷ್ಟವಾದಂಥ ಪದಾರ್ಥಗಳಲ್ಲಿ ಕಡಲೆಯಿಂದ ಸ್ವಾಮಿಗೆ ನವಧಾನ್ಯ ಅಲಂಕಾರ ಉತ್ಸವ ಮೂರ್ತಿಗೆ ಮಾಡಿದೆ. ಮತ್ತು ಈ ಗುರುಪೌರ್ಣಿಮೆಯಿಂದ ಯಾರು ಈ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ ಅವರಿಗೆ ಜಾತಕದಲ್ಲಿ ಕುಜದೋಷ, ಸರ್ಪದೋಷ, ಮಾತೃದೋಷ, ಪಿತೃದೋಷ, ಗುರುದೋಷ ಅನ್ನೋದು ಬರಲ್ಲ. ಅದಕ್ಕೆ ಈ ಗುರುಪೌರ್ಣಿಮೆ ಪ್ರಯುಕ್ತ ಈ ಸ್ವಾಮಿಗೆ ವಿಶೇಷ ಪೂಜೆ ನಡೀತಿದೆ. ಎಲ್ಲೆಲ್ಲಿ ಗುರುದೇವರ ಸ್ಥಾನದಲ್ಲಿದೆಯೋ ಸಾಯಿಬಾಬಾ ಆಗಿರ್ಬೋದು, ದತ್ತಾತ್ರೇಯ ಆಗಿರ್ಬೋದು, ಮತ್ತು ನಿಮಗೆ ಯಾವುದೇ ಒಂದು ಗುರು ದೇವಸ್ಥಾನದಲ್ಲಿ ಸ್ವಾಮಿಗೆ ವಿಶೇಷ ಪೂಜೆ ನಡೀತದೆ. ಸ್ವಾಮಿಗೆ ಗುರು ದಕ್ಷಿಣಾಮೂರ್ತಿ ಅಂತಾರೆ. ಗುರು ದಕ್ಷಿಣಾಮೂರ್ತಿ ಅಂತಂದರೆ ಗುರುವೇ ಸರ್ವಲೋಕಾನಾಂ ಭೇದೇ ಭವರೋಗಿಣ ನಿದಗೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನಮಃ. ಗುರುವೇ ಸರ್ವಲೋಕಾನಾಂ ಅಂದರೆ ಈ ಲೋಕಕ್ಕೆಲ್ಲ ಗುರು ಅಂದರೆ ಜ್ಞಾನ ನಮಗೆ ಬೇಕು ಅಂತಂದರೆ ಆತನಿಂದ ಒಂದು ಜ್ಞಾನ ಬರಬೇಕು ನಮಗೆ. ಅದಕ್ಕೆ ಗುರುವೇ ಸರ್ವಲೋಕಾನಾಂ ಭೇದೇ ಭವರೋಗಿಣ, ಯಾವುದೇ ಒಂದು ರೋಗ ರುಜುಣ ನಮ್ಮ ನಿವಾರಣೆ ಆಗಬೇಕು ಅಂತಂದರೆ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡಬೇಕು. ಭೇದೇ ಭವರೋಗಿಣ ನಿದಗೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ನಮಃ. ಮಕ್ಕಳಲ್ಲಿ ವಿದ್ಯಾಭ್ಯಾಸ ಕಡಿಮೆ ಇದ್ದರೆ ಆಗ ದಕ್ಷಿಣಾಮೂರ್ತಿಯನ್ನು ಆರಾಧನೆ ಮಾಡೋದ್ರಿಂದ ವಿದ್ಯಾಭ್ಯಾಸ ಅವರಿಗೆ ಚೆನ್ನಾಗಿ ಒಳ್ಳೆಯ ಸ್ವಾಮಿ ಅನುಗ್ರಹ ಆಗುತ್ತೆ. ಬೆಳಿಗ್ಗೆಯಿಂದ ಏನು ಪೂಜಾ ಕಾರ್ಯಕ್ರಮಗಳು ನಡೆಯುತ್ತೆ? ಬೆಳಗ್ಗೆ ಸ್ವಾಮಿಗೆ ವಿಶೇಷವಾಗಿ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಸ್ವಾಮಿಗೆ ದಶಹಾರತಿ ಅಂತ ಪಂಚಾರತಿ ಇರುತ್ತೆ, ದಶಾರತಿ ಇರುತ್ತೆ. ಆ ಸ್ವಾಮಿಗೆ ದಶಾರತಿಯಿಂದ ಮಹಾಮಂಗಳಾರತಿ ಆಗಿದೆ. ಸ್ವಾಮಿಗೆ ವಿಶೇಷವಾಗಿ ಕಡಲೆಯಿಂದ ಸ್ವಾಮಿಗೆ ನೈವೇದ್ಯ ಮಾಡಿ ಸ್ವಾಮಿಗೆ ಮಹಾಮಂಗಳಾರತಿ ಮಾಡಿ. ನಾವು ಕೋಲಾರ ನಗರದ ಕೋಲಾರಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಶೇಖರ್ ದೀಕ್ಷಿತ್ ಅವರ ಎರಡನೇ ಮಗ ಕಾರ್ತಿಕ್ ದೀಕ್ಷಿತ್. ಧನ್ಯವಾದಗಳು ಸರ್.